ಗಂಟೆ ಬಿಟ್ಟು ಅದಕ್ಕಿಂತ ಮೇಲೆ ಅವರು ಕಲೆಕ್ಷನ್ ಮಾಡೋದಕ್ಕೆ ಎಲ್ಲೂ ಅವಕಾಶ ಮಾಡ್ಕೊಡ್ತಿದ್ದಂಗೆ ಮಾಡ್ಕೊಡ್ಬೇಕು. ಮತ್ತೇನಾದ್ರೂ ವರ್ಕ್ ಆರ್ಡರ್ ಕೊಟ್ರೆ ಅಲ್ಲಿ ಏನಾದ್ರೂ ಗಲಾಟೆಗಳು ಹಾಗೂ ಎಲ್ಲ BBMP ಅಧಿಕಾರಿಗಳೇ ಮುಖ್ಯ ಕಾರಣ ಆಗ್ತಾರೆ. ಮೀಟರ್ ನಂಬರ್ KR ಪುರ ಮಾರುಕಟ್ಟೆಯಲ್ಲಿ ಹೊಸದಾಗಿ ಸುಂಕ ವಸೂಲಾತಿಗೆ ಕರೆಯಲಾಗಿರುವ ಈ ಟೆಂಡರ್ಗಾಗಿ ಗಡಿ ಗುರುತಿಸಿದ ನಂತರ ಕಾರ್ಯಾದೇಶ ಪತ್ರ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಪದಾಧಿಕಾರಿಗಳು KR ಪುರ BBMP ಕಚೇರಿಗೆ ಮುತ್ತಿಗೆ ಹಾಕಿದರು. ಅಂತ ಹೇಳಿದ್ದೀರ ತಾವು, ಅದರಲ್ಲಿ ಅದನ್ನು ಹಾಕಿದ್ವಿ. ಅವರು 14 ವರ್ಷದಿಂದ ಒಂದು ಅಂಗಡಿಗೆ ಬಾಡಿಗೆ 12 ಲಕ್ಷ ಬಾಡಿಗೆ ಕಟ್ಟಬೇಕು. ಅವರು ಬಾಡಿಗೆ ಕಟ್ಟಿದ ನಂತರವೇ ನೀವು ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ಬೇಕು. ಎರಡನೇ 1 ಎಕರೆ 14 ಗುಂಟೆಗೆ ಆಕ್ಷನ್ ಆಗಿದೆ. ಬೌಂಡ್ರಿ ಫಿಕ್ಸ್ ಮಾಡಿಲ್ಲ ಈ ಕಡೆ BBMP ಕಡೆಯಿಂದ. ಬೌಂಡ್ರಿ ಫಿಕ್ಸ್ ಮಾಡದಿರ ಇದ್ರೆ ರೈತರಲ್ಲಿ ವ್ಯಾಪಾರಸ್ಥರಲ್ಲಿ ಗೊಂದಲ ಆಗುತ್ತೆ, ಅಕ್ರಮ ವಸೂಲಾತಿಗೆ ಅವಕಾಶ ಆಗುತ್ತೆ. ಆಮೇಲೆ ನೀವು ಏನು ಹೇಳಿದ್ದೀರಾ, ಇದರಲ್ಲಿ ಬ್ಯಾಲೆನ್ಸ್ ಇರಬಾರ್ದು, ಆಕ್ಷನ್ ಕೂಗೋರು ಬ್ಯಾಲೆನ್ಸ್ ಇರಬಾರ್ದು. ಇಲ್ಲಿ ಅಂಜನಮೂರ್ತಿ ಅನ್ನೋರು ಯಾಕೆ ಕೂಗಿದ್ದಾರೆ, ಅವರು ಒಂದು ಅಂಗಡಿ ಅಕ್ರಮವಾಗಿ 14 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅವ್ರು ಹೆಚ್ಚು ಕಮ್ಮಿ 10 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದ್ದಾರೆ BBMPಗೆ. ನೋಡಿ, ಮೀಟರ್ ನಂಬರ್ ಎಲ್ಲ ಹಾಕಿದ್ದಾರೆ. ವರ್ಕ್ ಆರ್ಡರ್ ಕೊಡೋದು 1 ವಾರ ನಿಧಾನ ಆದ್ರೂ ಪರವಾಗಿಲ್ಲ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಆಮೇಲೆ 1,20,00,000ಕ್ಕೆ ಆಗಿರೋದು ಟೆಂಡರ್, 1,17 ಲಕ್ಷಕ್ಕೆ. ಹೊಸದಾಗಿ ಫೈನಾನ್ಸ್ ಅಲ್ಲಿ ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಫೈನಾನ್ಸ್ ಮಿನಿಸ್ಟ್ರು 1,20,00,000 ಆದ್ರೆ ನೀವು ಅದಕ್ಕೆ GST ನಂಬರ್ ತಗೊಂಡ್ರೆ ಮಾತ್ರ ಕೊಡ್ಬೇಕು. GST ನಂಬರ್ ತಗೊಂಡಿಲ್ಲ ಅವರು. 1,17,00,000ಕ್ಕೆ ಅವರು 18% GST ಕಟ್ಟಿದ ಮೇಲೆ ನೀವು ಕಾನೂನು ಬದ್ಧವಾಗಿ ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ತೆರಿಗೆ ವಂಚನೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನೂ ಹಾಕಿದ್ದೀವಿ. ದಯವಿಟ್ಟು ಇವತ್ತು ವರ್ಕ್ ಆರ್ಡರ್ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಮೇಲಧಿಕಾರಿಗಳು ಬಂದಾಗ ಕೂಲಂಕುಷವಾಗಿ ಚರ್ಚೆ ಮಾಡಿ, ಅಥವಾ ಆಗಿಲ್ವಾ ಲೀಗಲ್ ಸೆಕ್ಷನ್ಗೆ ಕಳ್ಸಿಕೊಡಿ. BBMP ಲೀಗಲ್ ಸೆಕ್ಷನ್ ಇದೆ ಅಲ್ವಾ, ಅಲ್ಲಿಂದ ಬಂದಾದ್ಮೇಲೆ ಕೊಡ್ರಿ ಅವ್ರಿಗೆ ವರ್ಕ್ ಆರ್ಡರ್. ಸಂತೆಯಲ್ಲಿ ಸುಂಕ ವಸೂಲಾತಿ ಸಂಬಂಧ ನಡೆದ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಂಜನ್ಮೂರ್ತಿಯವರಿಗೆ ಹೆಚ್ಚಿನ ಬೀಡ್ ಕರೆಯುವ ಮೂಲಕ 1.14 ಎಕರೆ ಈ ಟೆಂಡರ್ ಪಡೆದುಕೊಂಡಿದ್ದು, ಅವರಿಗೆ ಗಡಿ ಗುರುತಿಸಿದ ನಂತರ ಕಾರ್ಯಾದೇಶ ಪತ್ರ ನೀಡುವಂತೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಲೆ ಶ್ರೀನಿವಾಸ್ ಒತ್ತಾಯಿಸಿದರು. BBMP ವತಿಯಿಂದ ನಡೆದ ಈ ಟೆಂಡರ್ನಲ್ಲಿ ಅಂಜನ್ಮೂರ್ತಿಯವರು ಹೆಚ್ಚಿನ ಬೀಡ್ ಕರೆದು ಈ ಟೆಂಡರ್ ಪಡೆದುಕೊಂಡಿರುವುದು ನಿಯಮಾನುಸಾರ ಇಲ್ಲದಿರುವುದರಿಂದ ಕೂಡಲೇ ಕಾರ್ಯಾದೇಶ ಪತ್ರ ನೀಡದಿರುವಂತೆ ಒತ್ತಾಯಿಸಿ AEE ಸಚಿನ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅವ್ರು ಬಂದ ಮೇಲೆ ಅವ್ರ ಗಮನಕ್ಕೂ ಕೊಡ್ತೀನಿ. ಅವ್ರು ಇಲ್ಲ ಅಂದಿದ್ದಕ್ಕೆ ನಾನು ತಗೊಂಡು ತಮ್ಮಿಂದ ತಗೊಳ್ತಾ ಇದ್ದೀನಿ. 18ನೇ ತಾರೀಕು ಒಂದು ಆಕ್ಷನ್ ಆಗಿದೆ, ಹರಾಜಾಗಿದೆ, ಸಂತೆ ಹರಾಜಾಗಿದೆ. 1 ಎಕರೆ 14 ಗುಂಟೆಗೆ ಮಾತ್ರ ಹರಾಜಾಗಿದೆ. 1 ಎಕರೆ 14 ಗುಂಟೆನ ಇವ್ರು ಗುರುತಿಸ್ಬಿಟ್ಟು ನಂತರ ಕಾರ್ಯಾದೇಶ ಕೊಡಬೇಕು ಅಂತ ಹೇಳಿದ್ದೀವಿ. ಇವ್ರು ಇನ್ನೂ ಗುರುತಿಸಿಲ್ಲ. ಗುರುತಿಸಿದ ನಂತರನೇ ಅಲ್ಲಿ ಕೊಡಬೇಕಾಗುತ್ತೆ. ಎರಡನೇದೇನು ಅಂದರೆ, ಬಾಕಿದಾರರು ಯಾರು ಹರಾಜಲ್ಲಿ ಭಾಗವಹಿಸಂತಿಲ್ಲ. ಇವಾಗ ಯಾರು ಕೂಗಿದ್ದಾರೆ ಅವರು 14 ವರ್ಷದಿಂದ ಒಂದು ಅಕ್ರಮವಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ 11ರಿಂದ 12 ಲಕ್ಷ ರೂಪಾಯಿ ಬಾಡಿಗೆ ಅವ್ರ ಹತ್ರ ವಸೂಲಿ ಮಾಡಬೇಕಾಗುತ್ತೆ. ಅವರು ವಸೂಲಿ ಮಾಡಿದ ನಂತರನೇ ಅವ್ರಿಗೆ ಕಾರ್ಯಾದೇಶವನ್ನು ನೋಡಬೇಕು. ಮೂರನೇದೇನು ಅಂದರೆ, 1 ಎಕರೆ ಮೇಲೆ 14 ಗುಂಟೆ ಮೇಲೆ ಏನಾದರೂ ಆಕ್ಷನ್ ಅವ್ರು ಏನಾದರೂ ಕಲೆಕ್ಷನ್ ಮಾಡಿದ್ರೆ ಅದು ಹಪ್ತಾ ವಸೂಲಿ ಆಗುತ್ತೆ. ದಯವಿಟ್ಟು ಅದಕ್ಕೆ BBMP ಅವರು ಅವಕಾಶ ಮಾಡಿಕೊಡ್ಬಾರ್ದು. ರೈತರಲ್ಲೂ ವ್ಯಾಪಾರಸ್ಥರಲ್ಲೂ ಗೊಂದಲಗಳು ಗಲಾಟೆಗಳನ್ನ ನಿಲ್ಲಿಸಬೇಕು ಅಂದರೆ 1 ಎಕರೆ 14 ಗುಂಟೆಗೆ ಏನು ಕೊಟ್ಟಿದ್ದಾರೆ ಆ ಬೌಂಡ್ರಿನ ಫಿಕ್ಸ್ ಮಾಡಿಬಿಟ್ಟು ಆ ಬೌಂಡ್ರಿ ಒಳಗಡೆನೆ ಮಾಡ್ಬೇಕನ್ಬಿಟ್ಟು ಅವ್ರಿಗೆ ತಾಕೀತು ಮಾಡಬೇಕು. ಆಮೇಲೆ ಗಾಳಿ ಸುದ್ದಿಗಳು ಹರಡ್ತಾ ಇದ್ದಾವೆ, ನಾವು ಪೂರ್ತಿ ಸಂತೆ ಎಲ್ಲ ಮಾಡಿಬಿಡ್ತೀವಿ, ಗಲಾಟೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಅದನ್ನೆಲ್ಲ ಮಾಡೋದಕ್ಕೆ ಗುತ್ತಿಗೆದಾರರಿಗೆ ಅವಕಾಶ ಕೊಡೋದಿಲ್ಲ. ಗುತ್ತಿಗೆದಾರರಿಗೂ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಅಲ್ಲಿ ಬಂದ್ಬಿಟ್ಟು 1 ಎಕರೆ 14 ಗುಂಟೆನಲ್ಲಿ ತಾವು ಮಾಡ್ಕೊಳ್ಳೋದ್ರಿಂದ ನಾವೆಲ್ಲರೂ ಸಹಕಾರ ಕೊಡೋದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ನೀವೇನಾದರೂ 1 ಎಕರೆ 14 ಗುಂಟೆ ಬಿಟ್ಬಿಟ್ಟು ಬೇರೆ ಏನಾದರೂ ಆಚೆ ಏನಾದರೂ ಮಾಡ್ತೀನಿ ಅನ್ನೋದಾದರೆ 1 ಇಂಚ್ ಕೂಡ ನಿಮಗೆ ಆ ಥರ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಗಲಾಟೆ ಮಾಡ್ತೀನಿ, ಗಾಬರಿ ಮಾಡ್ತೀನಿ ಅಂದರೆ ನಾನು ಪೊಲೀಸ್ಗೆ ಕರಿಬೇಕಾಗುತ್ತೆ, ಒದ್ದು ಒಳಗಾಕ್ಬೇಕಾಗುತ್ತೆ. ಈ ಮೂಲಕ 1 ಎಕರೆ 14 ಗುಂಟೆನಲ್ಲಿ ನಿಮ್ಗೇನು ಕೊಟ್ಟಿದ್ರೆ ಅದರಲ್ಲಿ ನೀವು ವಸೂಲಿ ಮಾಡ್ಕೊಳ್ರಿ, ನಮ್ದೇನು ಅಭ್ಯಂತರ ಏನಿಲ್ಲ. ಆಮೇಲೆ ನಿಮ್ಗೇನಾದರೂ ಡೌಟ್ ಇದ್ದರೆ ಸಂತೆನಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ನೋಡ್ಬೋದು. 1 ಮೀಟರ್ ಹಾಕೊಂಡು 14 ವರ್ಷದಿಂದ ಒಂದು ಅಕ್ರಮವಾಗಿ ಒಂದು ಅಂಗಡಿ ಇಟ್ಕೊಂಡ್ರೆ BBMP ಇದುವರೆಗೂ ಯಾರು ವಿಚಾರಿಸೋಕ್ಕಾಗಿಲ್ಲ. ಇದೇ ವ್ಯಕ್ತಿನೇ 2020ರಲ್ಲಿ 18ರಲ್ಲಿ ಏನು ಸರ್ಕಾರ ಏನು ಅಲ್ಲಿ ಸಂತೆನ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಹೋಯ್ತು, ಅದ್ರ ಮೇಲ್ಗಡೆ ಸ್ಟೇ ತಗೊಂಡು ಬಂದಿರೋದು ಈತಾನೆ. ಆಫೀಸರ್ಸ್ಗೆ ಸ್ಟೇ ತಂದಿರೋದು ಈತನೇ.
ಆಮೇಲೆ ಇವಾಗ ಕಂಪ್ಲೇಂಟ್ ಹೇಳ್ತಾ ಇರೋದು ಈತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈತ ದಿಕ್ ತಪ್ಪಿಸೋದ್ರಲ್ಲಿ ಎತ್ತಿದ ಕೈ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 1 ಎಕರೆ 14 ಗುಂಟೆ ಬಿಟ್ಟು ಅದಕ್ಕಿಂತ ಮೇಲೆ ಅವರು ಕಲೆಕ್ಷನ್ ಮಾಡೋದಕ್ಕೆ ಎಲ್ಲೂ ಅವಕಾಶ ಮಾಡಿಕೊಡ್ತಿದ್ದಂಗೆ ಮಾಡಿಕೊಡ್ಬೇಕು. ಅವ್ರಿಗೆ ವರ್ಕ್ ಆರ್ಡರ್ ಇವಾಗ ಏನು ಕೊಡ್ತಾ ಇದ್ದೀರಾ, ಪೂರ್ಣವಾಗಿ ಅವ್ರ ಬ್ಯಾಲೆನ್ಸ್ನ ಕಟ್ಟಿಸ್ಕೊಳ್ರಿ. 12 ಲಕ್ಷ ಅವ್ರು ಅಕ್ರಮವಾಗಿ ಏನು ಅಂಗಡಿ ಇಟ್ಕೊಂಡಿದ್ದಾರೆ, ಪೂರ್ತಿ ಸಂಪೂರ್ಣವಾಗಿ ದಾಖಲೆಗಳನ್ನ ಇವಾಗ BBMP ಅವ್ರಿಗೆ ಕೊಟ್ಟಿದ್ದೀನಿ. ಕಣ್ಣು ಮುಚ್ಕೊಂಡು ನೀವೇನಾದರೂ ಮತ್ತೇನಾದರೂ ವರ್ಕ್ ಆರ್ಡರ್ ಕೊಟ್ಟರೆ ಅಲ್ಲಿ ಏನಾದರೂ ಗಲಾಟೆಗಳು ಆಗು ಹೋಗುಗಳಿಗೆಲ್ಲ BBMP ಅಧಿಕಾರಿಗಳೇ ಮುಖ್ಯ ಕಾರಣ ಆಗ್ತಾರೆ. ಈಗ BBMPನಲ್ಲಿ ಹೊಸ ಅಧಿಕಾರಿಗಳು ಇಬ್ಬರು ಬಂದಾರೆ, CE ಸಾಹೇಬ್ರು ಇರ್ಬೋದು ಅಥವಾ ಇನ್ನೊಬ್ರು ಸಹಾಯಕ ಅಭ್ಯಂತರರು ಒಬ್ರು ಇದ್ದಾರೆ, ಮೇಡಮ್ ಒಬ್ರು ಬಂದಾರೆ. ಅವ್ರು ಸ್ವಲ್ಪ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಅವ್ರ ಮೇಲೆ ಅಭಿಮಾನ ಇದೆ. ದಯವಿಟ್ಟು ತಾವು ಸಂತೆನಲ್ಲಿ ಬಂದ್ಬಿಟ್ಟು ಅಕ್ರಮನ ಸಕ್ರಮನ ಅಂಗಡಿ ಫಸ್ಟ್ ನೋಡ್ರಿ. ಕಟ್ಟಿಲ್ಲ ಅನ್ನೋದಾದ್ರೆ ಕೇಂದ್ರ ಸರ್ಕಾರಕ್ಕೆ ನೀವೇ ತೆರಿಗೆ ವಂಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. GST ನಂಬರ್ ತಗೊಂಡಾದ್ಮೇಲೆ GST ಕಟ್ಟಿದ ಮೇಲೆ ಅವ್ರಿಗೆ ಕಾರ್ಯಾದೇಶವನ್ನು ನೀಡಬೇಕು.